ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरं मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां गणपतिगं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टन्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजेभिर्वाजनीवते धीनाम वित्रेवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेद वेदान्त वेद्याय मेघश्यामलमूर्ते हंसां मोहनरूपाय पुण्यश्लोकाय मङ्गलम्। इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ದೀಕ್ಷಿತ ಅನ್ನುವಂತಹ ಒಂದು ನಾಮವನ್ನ ಆರಂಭ ಮಾಡಿದ್ದುಂಟು। ಈ ದೀಕ್ಷಿತ ಅಂದಾಗ ದೀಕ್ಷೆಯನ್ನ ತಗೊಳ್ತಕ್ಕಂಥದ್ದು ಅಂದ್ರೆ ಆ ಒಂದು ಕಟ್ಟುಪಾಡಿಗೆ, ಅಂದ್ರೆ ನಾನಿಂತ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಕ್ಕಂಥದ್ದು। ಆ ನಿರ್ಧಾರವನ್ನ ಮಾಡಿ ಆ ಕೆಲಸ ಸಂಪೂರ್ಣವಾಗಿ ಆಗೋವರೆಗೂ ಕೂಡ ಆ ದೀಕ್ಷೆಯಲ್ಲಿದ್ದು ಆ ಸಂಪೂರ್ಣವಾಗಿ ಆ ಒಂದು ಕೆಲಸವನ್ನ ಸಾಧಿಸ್ತಕ್ಕಂಥದ್ದು ಅನ್ನೋ ಮಾತನ್ನ ನಾವು ಹೇಳಿದ್ವಿ। ಅನೇಕ ಸಂದರ್ಭಗಳಲ್ಲಿ ಈ ದೀಕ್ಷೆಯನ್ನ ಅಂದ್ರೆ ಕಂಕಣವನ್ನ ಕಟ್ತಕ್ಕಂಥದ್ದು ನಾನು ಹಿಂದಿನ ಒಂದು ಭಾಗದಲ್ಲಿ ನಾನು ಹೇಳಿದೆ। ಮೈಸೂರು ಮಹಾರಾಜರು ತಾವು ಈ ದಸರಾ ಒಂದು ಸಂದರ್ಭದಲ್ಲಿ ಆ ಮಹಾರಾಜರ ಒಂದು ಆ ಪದ್ಧತಿಯ ಮೇರೆಗೆ ಆ ನಮ್ಮ ಮೈಸೂರಿನಲ್ಲಿ ಏನಿದೆ ಆ ಪದ್ಧತಿಯ ಆ ವಂಶದಲ್ಲಿ ಯಾವ ರೀತಿಯಾಗಿ ಹಿಂದಿನಿಂದ ನಡ್ಕೊಂಡ್ ಬಂದಿತ್ತು ಆ ರೀತಿಯಾಗಿರ್ತಕ್ಕಂಥ ಪದ್ಧತಿಗಳನ್ನ ನಡೆಸೋದಕ್ಕೋಸ್ಕರವಾಗಿ ಕಂಕಣ ಬದ್ಧರಾಗ್ತಾರೆ। ಹಾಗೆ ಆ ಚಿನ್ನದ ಕಂಕಣವನ್ನ ಕಟ್ಟಿರ್ತಾರೆ, ಕೈಗೆ ಹಳದಿ ಬಟ್ಟೆಯನ್ನು ಸುತ್ತಿರ್ತಾರೆ ಇತ್ಯಾದಿ। ಹಾಗಾಗಿ ಅವರು ಆ ಕೆಲಸ ಮುಗಿಯೋವರೆಗೂ ಕೂಡ ಹೊರಗಡೆ ಬರೋದಾಗ್ಲಿ ಇನ್ನೊಂದು ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗ್ಲಿ ಅವರು ಮಾಡೋದಿಲ್ಲ। ಹಾಗಾಗಿ ಹೀಗೆ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಈಗ ನಾವು ಹೋಮ ಮಾಡ್ತೀವಿ, ಹವನಗಳು ಮಾಡಿಸ್ತೀವಿ, ಅಥವಾ ಇನ್ಯಾವುದೋ ಒಂದು ಪ್ರತಿಷ್ಠಾಪನೆಗಳು ದೇವತಾ ಪ್ರತಿಷ್ಠಾಪನೆಗಳು ನಾವು ಮಾಡಿಸ್ತೀವಿ, ಆ ಸಂದರ್ಭದಲ್ಲಿ ಕಂಕಣವನ್ನು ಕಟ್ಕೊಂಡು ನಾವು ಈ ಕೆಲಸಕ್ಕೆ ಇರ್ತೀವಿ ಅಂತ ಅನ್ನೋ ಮಾತನ್ನ ಹಲವಾರು ಸಂದರ್ಭಗಳಲ್ಲಿ ಕಂಕಣವನ್ನ ಕಟ್ಟೋದುಂಟು। ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಂಕಣವನ್ನ ಕಟ್ಟುವಂತಹ ಒಂದು ಕೆಲಸ ಏನಿದೆ ಅದನ್ನ ದೀಕ್ಷೆ ಅಂತ ಕರೀತಾರೆ। ಯಾರು ಕಂಕಣಧಾರಿಗಳಾಗಿರ್ತಾರೆ ಅವ್ರನ್ನ ದೀಕ್ಷಿತರು ಅಂತ ಹೇಳಿ ಕರೀತಾರೆ। ಹಾಗೆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಂಕಣವನ್ನು ಅವನು ಕಟ್ಟಿದಾಳೆ ಅಂತಂದ್ರೆ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರತಿ ಒಂದನ್ನು ಕೂಡ ತಾನು ಯಾವ ರೀತಿಯಾಗಿ ಅವುಗಳು ಇರಬೇಕು, ಯಾವ ರೀತಿಯಾಗಿ ಬೆಳಗಬೇಕು, ಯಾವ ರೀತಿಯಾಗಿ ಆ ಶಕ್ತಿಯನ್ನು ಹೊಂದಿರಬೇಕು, ಎಷ್ಟು ಹೊಂದಿರಬೇಕು, ಎಷ್ಟು ದಿವಸ ಹೊಂದಿರಬೇಕು, ಅಷ್ಟು ವರ್ಷಗಳು ಹೊಂದಿರಬೇಕು, ಯಾವ ರೀತಿ ಬದುಕಬೇಕು, ಅವರ ಪಾಪ ಪುಣ್ಯಗಳೇನು ಇತ್ಯಾದಿಗಳೆಲ್ಲ ಮೆಜರ್ ಮಾಡಿ ಆ ಒಂದು ಸೃಷ್ಟಿಯನ್ನ ಮಾಡಿ ಪಾಲನೆಯನ್ನು ಮಾಡಿ ಆ ಒಂದು ಲಯವನ್ನು ಮಾಡ್ತಕ್ಕಂಥ ಇಷ್ಟು ಕೆಲಸಗಳನ್ನು ಮಾಡುವಾಗ ಅದೆಲ್ಲವೂ ಕೂಡ ಇವಳ ಒಂದು ಜವಾಬ್ದಾರಿ ಇರೋದ್ರಿಂದ ಅವಳು ಯಾವಾಗಲೂ ಕೂಡ ಕಂಕಣಧಾರಿಯಾಗಿ ಇರ್ತಾಳೆ, ಅವಳು ಯಾವಾಗಲೂ ಕೂಡ ದೀಕ್ಷೆಯನ್ನೇ ಹೊಂದೇ ಇರ್ತಾಳೆ। ಯಾಕಂದ್ರೆ ನಂದು ಇಷ್ಟ ಕೆಲಸ ಆಗೋದ್ರೆ ಮುಗಿದೋಯ್ತಪ್ಪ ನಾನು ನಿನ್ ಬಿಟ್ಬಿಡ್ತೀನಿ ಅನ್ನೋದಿಲ್ಲ। ಅವಳು ಶಾಶ್ವತವಾಗಿರ್ತಕ್ಕಂತಹ ಆ ದೇವಿ ಸದಾ ಕಾಲ ಯಾವಾಗಲೂ ಕೂಡ ಅವಳು ದೀಕ್ಷೆಯನ್ನು ಹೊಂದಿರ್ತಾಳೆ।
ಈ ರೀತಿಯಾಗಿರ್ತಕ್ಕಂಥ ಯಾರು ತನ್ನನ್ನ ಉಪಾಸನೆ ಮಾಡ್ತಾರೋ, ಯಾರು ತನ್ನ ಭಕ್ತರೋ ಅವರ ಉದ್ಧಾರಕ್ಕೋಸ್ಕರವಾಗಿ ಆ ಜಗನ್ಮಾತೆ ದೀಕ್ಷೆಯನ್ನ ಹೊಂದಿದ್ದಾಳೆ. ಹಾಗಾಗಿ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಆ ಜಗನ್ಮಾತೆ ದೀಕ್ಷಿತ. ಆಮೇಲೆ ನೋಡಿ, ಇನ್ನೂ ಒಂದು ವಿಷಯ ಏನು ಹೇಳ್ತಾರೆ ಅಂತಂದ್ರೆ, ನೋಡಿ ನಾವು ದೇವತಾ ಪ್ರತಿಷ್ಠಾಪನೆಗಳನ್ನ ಮಾಡ್ತೀವಿ. ಮಾಡಿಸಿದಾಗ ಆ ದೇವತಾ ಪ್ರತಿಷ್ಠಾಪನೆ ಮಾಡಿದಾಗ ಆ ದೇವರ ವಿಗ್ರಹಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಕೈಂಕರ್ಯಗಳನ್ನೆಲ್ಲ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಬೀಜಾಕ್ಷರಗಳನ್ನ ಆ ದೇವಿಗೆ ಅಥವಾ ಆ ದೇವರ ವಿಗ್ರಹಕ್ಕೆ, ಆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೀಜಾಕ್ಷರಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಂತ್ರಗಳು. ನಾವು ಈಗಾಗಲೇ ಹೇಳಿದ್ವಿ, ಮಂತ್ರಗಳಲ್ಲಿ ಅತ್ಯಂತ ಬಹಳ ಶಕ್ತಿ ಇದೆ ಅನ್ನೋ ಮಾತನ್ನ. ಆ ಮಂತ್ರಗಳನ್ನೆಲ್ಲ ಹೇಳಿ, ಬೀಜಾಕ್ಷರಗಳನ್ನೆಲ್ಲ ಹೇಳಿ, ಅಂಗನ್ಯಾಸ, ಕರನ್ಯಾಸಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಆ ದೇವರಿಗೆ, ಆ ಒಂದು ಮೂರ್ತಿಗೆ, ಆ ಒಂದು ಶಿಲೆಯಲ್ಲಿ ಆ ದೇವರ ಒಂದು ಆವಾಹನೆಗಳನ್ನ ಮಾಡ್ತೀವಿ. ಅದಕ್ಕೆ ಬಿಂಬವನ್ನ ಮಾಡಿ, ಅದಕ್ಕೆ ಕಳೆಯನ್ನ ಪ್ರತಿಷ್ಠಾಪನೆಗಳನ್ನ ಮಾಡಿ ಆವಾಹನೆಗಳನ್ನೆಲ್ಲ ಮಾಡ್ತೀವಿ. ಯಾವಾಗ ಈ ಒಂದು ಮಂತ್ರಗಳನ್ನು ಹೇಳಿ ಆ ಒಂದು ಶಿಲೆಯಲ್ಲಿ ಶಕ್ತಿ ತುಂಬುತ್ತೀವೋ ಅಲ್ಲಿ ಆ ದೇವತಾ ಪ್ರತಿಷ್ಠಾಪನೆಗಳಾಗ್ಬಿಡುತ್ತೆ. ಅಲ್ಲಿಂದ ಮುಂದಕ್ಕೆ ಭಕ್ತಿಯಿಂದ ಯಾರು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಕೋರಿಕೆಗಳು ನೆರವೇರುತ್ತೆ. ಹಾಗಾಗಿ ಆ ಒಂದು ಶಿಲೆಯಲ್ಲಿ ಅಷ್ಟು ಶಕ್ತಿ ಪ್ರಾಪ್ತವಾಗುತ್ತೆ. ಅದೇ ರೀತಿಯಲ್ಲಿ ನಾವುಗಳು ಕೂಡ ಪ್ರತಿನಿತ್ಯ ಸ್ನಾನ, ಸಂಧ್ಯಾ ವಂದನೆ, ಜಪಗಳು, ತಪಗಳು, ಅಥವಾ ಈಗ ನಿತ್ಯದಲ್ಲಿ ಈಗ ಸಂಧ್ಯಾವಂದನೆ ಮಾಡೋದಕ್ಕೆ ಅದಕ್ಕೆ ಇಲ್ಲದೆ ಇರ್ತಕ್ಕಂಥವ್ರು, ಅಂದ್ರೆ ಈ ಕಟ್ಟುಪಾಡಿಗೆ ಒಳಪಡದೇ ಇರ್ತಕ್ಕಂಥವ್ರು, ಬರೀ ದೇವಿಯ ನಾಮವನ್ನು ಹೇಳ್ತಕ್ಕಂಥವ್ರು, ದೇವಿಯ ಸಹಸ್ರನಾಮಗಳನ್ನು ಹೇಳ್ತಕ್ಕಂಥವ್ರು, ದೇವಿಯ ಸ್ತೋತ್ರವನ್ನ ಹೇಳ್ತಕ್ಕಂಥವ್ರು, ಹೀಗೆ ಹೇಳಿದಾಗ ಆ ಅಕ್ಷರಗಳಲ್ಲಿ, ಆ ಒಂದು ಬೀಜಾಕ್ಷರಗಳಲ್ಲಿ ಇರ್ತಕ್ಕಂತಹ ಶಕ್ತಿ ನಮ್ಮಲ್ಲೂ ಕೂಡ ಅದು ಪ್ರವಹಿಸೋದಿಕ್ಕೆ ಆರಂಭವಾಗ್ಬಿಡುತ್ತೆ. ಇಡೀ ಶರೀರ ಸಂಪೂರ್ಣವಾಗಿ, ಶರೀರ ಯಾವ್ದ್ರಿಂದಾಗಿರೋದು? ಸೆಲ್ಸ್, ಜೀವಕೋಶಗಳಿಂದಾಗಿದೆ. ಪ್ರತಿ ಒಂದು ಜೀವಕೋಶದಲ್ಲೂ ಕೂಡ ಆ ಮಂತ್ರಗಳ ಪ್ರಭಾವಗಳು, ಆ ಮಂತ್ರಗಳು ಸೇರಿ ಶಕ್ತಿಗಳು ಉತ್ಪನ್ನವಾಗ್ಬಿಡುತ್ತೆ. ಹಾಗಾಗಿ ಯಾರು ಈ ದೇವಿಯ ಉಪಾಸಕರಾಗಿರ್ತಾರೋ, ಯಾರು ಈ ದೇವಿಯನ್ನ ಆರಾಧನೆ ಮಾಡ್ತಾರೋ, ಪೂಜೆಯನ್ನ ಮಾಡ್ತಾರೋ, ಅವರ ಶರೀರದಲ್ಲೂ ಕೂಡ ಹೇಗೆ ಆ ಒಂದು ಶಕ್ತಿ ಶಿಲೆಯಲ್ಲಿ ಮೂಡಿ ಅದಕ್ಕೆ ಅಷ್ಟು ಶಕ್ತಿ ಪ್ರಾಪ್ತವಾಗಿದೆ ಅಂದ್ರೆ, ಜೀವ ಇರ್ತಕ್ಕಂತಹ ಈ ಒಂದು ಶರೀರ, ಇದರಲ್ಲಿ ನಾವು ಮಂತ್ರಗಳನ್ನ ಪಾರಾಯಣ ಮಾಡ್ತಾ ಇದ್ದೀವಿ, ಪಠನೆಯನ್ನ ಮಾಡ್ತಾ ಇದ್ದೀವಿ, ಜಪಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ ಎಷ್ಟು ಶಕ್ತಿಗಳು ಅದರಲ್ಲಿ ಆವಾಹನೆ ಆಗ್ಬೇಕು. ಹಾಗಾಗಿ ಇಲ್ಲೂ ಕೂಡ ಶಕ್ತಿ ಇರೋದ್ರಿಂದ ಆ ಒಂದು ಶಕ್ತಿಗೆ ನಾವು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಆ ಶಕ್ತಿಯನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಹೆಂಗ್ ಗೊತ್ತಾಗತ್ತೆ? ಯಾರಾದ್ರೂ ಒಂದು ಅಂತಹವ್ರು ಇದ್ದಾರೆ ಅಂತಂದ್ರೆ, ಉಪಾಸಕರಿದ್ದಾರೆ, ಆ ದೇವಿ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರೆ, ಅವ್ರು ಒಳ್ಳೆ ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಆ ಒಂದು ಮುಖದಲ್ಲಿ ತೇಜಸ್ಸು ಕಾಣಿಸ್ಕೊಳತ್ತೆ, ಆ ಒಂದು ಶಕ್ತಿ ಹೊರಗಡೆ ಬರ್ತಾ ಇರುತ್ತೆ. ಹೇಗೆ ನಾವು ಒಂದು ಬಲ್ಪ್ ಅನ್ನ ಉರಿಸಿದಾಗ ಅದರಿಂದ ಹೇಗೆ ಬೆಳಕು ಬರ್ತಾ ಇರುತ್ತೋ, ಆ ರೀತಿಯಾಗಿ ಬೆಳಕು ಬರ್ದಿದ್ರು ಕೂಡ ಅಲ್ಲಿರ್ತಕ್ಕಂಥ ಕಾಂತಿ, ಅವರಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಆ ಎದುರುಗಡೆ ಇರ್ತಕ್ಕಂಥವ್ರಿಗೆ ಅದು ಭಾಸವಾಗುತ್ತೆ. ಎಷ್ಟು ತೇಜಸ್ಸಿದೆ ಮುಖದಲ್ಲಿ, ಎಷ್ಟು ತೇಜಸ್ಸಿದೆ ಇವನಲ್ಲಿ, ಆ ಮಾತಾಡ್ತಿರ್ತಕ್ಕಂತಹ ಆ ಒಂದು ಶಬ್ದ, ಆ ಮಾತಾಡ್ತಿರ್ತಕ್ಕಂಥ ವೈಖರಿ, ಅಲ್ಲಿರ್ತಕ್ಕಂತಹ ಆ ಒಂದು ಶಬ್ದಗಳಲ್ಲಿ ಇರ್ತಕ್ಕಂತಹ ಆ ಸ್ಪಷ್ಟತೆ ಇತ್ಯಾದಿ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಯಾರು? ಇದೆಲ್ಲವೂ ಕೂಡ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿಯ ಪ್ರಸಾದ, ವಾಗ್ದೇವಿಯ ಪ್ರಸಾದ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಹಾಗಾಗಿ ಆ ದೇವಿಯ ಅನುಗ್ರಹ ಯಾರ ಮೇಲೆ ಸಂಪೂರ್ಣವಾಗಿರುತ್ತೋ ಅವರು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡಬೇಕಾದದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಅವರು ಸುಖ ಭಾಗ್ಯಗಳನ್ನು ಅನುಭವಿಸ್ತಾರೆ. ಹಾಗೆ ಕಡೆಗೆ ಮೋಕ್ಷವನ್ನು ಕೂಡ ಅವಳೇ ಕರುಣಿಸ್ತಾಳೆ. ಅಂತಹ ಮೋಕ್ಷವನ್ನ ಕರುಣಿಸ್ತೀನಿ ಅಂತ ಹೇಳಿ ಕಮಿಟ್ ಮಾಡ್ಕೊಂಡಿರತಕ್ಕಂಥದ್ದು ದೀಕ್ಷೆ. ಹಾಗಾಗಿ ಇಂತಹ ದೀಕ್ಷೆಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ದೀಕ್ಷಿತ. ಮುಂದಿನ ನಾಮ ನೋಡಿ, ದೈತ್ಯ ಶಮನಿ. ಇಲ್ಲಿ ದೈತ್ಯ ಅಂತ ತಕ್ಷಣ ನಾವು ಅಸುರರು ಅಂತ ನಾವು ಅಂತೀವಿ. ಈ ಒಂದು ಅಸುರರು ಯಾರು ಅಂತಂದಾಗ ಅನೇಕ ಶಕ್ತಿಗಳನ್ನು ತಪಸ್ಸಿನಿಂದ ಅಥವಾ ತಾವು ಮಾಡ್ತಕ್ಕಂಥ ಕಾರ್ಯದಿಂದ ಅಥವಾ ಜನ್ಮಾಂತರಗಳಿಂದ ಅನೇಕ ಶಕ್ತಿಗಳನ್ನ ಪಡ್ಕೊಂಡು ಬಂದು ತಾವು ಪಡ್ಕೊಂಡಿರ್ತಕ್ಕಂತಹ ಆ ಶಕ್ತಿಯನ್ನ ಒಂದು ಸದುಪಯೋಗ ಪಡಿಸ್ಕೊಂಡು ಲೋಕೋಪಕಾರಕ್ಕೆ ಬಳಸ್ತಕ್ಕಂಥದ್ದು ಅಲ್ಲದೆ
ಲೋಕ ಕಂಟಕರಾಗಿ, ಲೋಕದಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ಅದನ್ನ ಏನು ಉಪಯೋಗಿಸ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಅದು ಲೋಕಕಂಟಕವಾಗುತ್ತೋ, ಅದು ಧರ್ಮಕ್ಕೆ ವಿರುದ್ಧವಾಗಿರುತ್ತೋ, ಅಂತಹ ಶಕ್ತಿಗಳು ಏನ್ ಕರೀತಾರೆ? ಅಸುರಿ ಶಕ್ತಿಗಳು ಅಂತ ಕರೀತಾರೆ. ಯಾವಾಗಲೂ ಕೂಡ ತಮ್ಮ ಹತ್ರ ಶಕ್ತಿ ಇದೆ ಅನ್ನುವಾಗ ಆ ಶಕ್ತಿಯನ್ನ ಯಾವಾಗಲೂ ಸದುಪಯೋಗ ಪಡಿಸ್ಕೊಳ್ಳೋದನ್ನ ಆಲೋಚನೆ ಮಾಡ್ಬೇಕು. ಯಾರಿಗಾದ್ರೂ ಉಪಯೋಗ ಆಗೋ ಹಾಗಾಗ್ಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹವ್ರಿಗೆ ಅಥವಾ ನಮ್ಮಿಂದ ಆದಷ್ಟು ಸಹಾಯ ಆಗ್ತಕ್ಕಂಥದ್ದಾಗಬೇಕು. ಅದು ಬಿಟ್ಟು ಈ ನಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿ ಅದರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಾಗ್ಲಿ ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗ್ಲಿ ಮಾಡ್ತಕ್ಕಂಥದ್ದಲ್ಲ. ಆ ರೀತಿ ಏನಾದ್ರೂ ಏರ್ಪಾಡು ಮಾಡಿದ್ರೆ ಅದು ಅಸುರಿ ಶಕ್ತಿಗಳು ಅಥವಾ ಅಸುರಿ ಭಾವಗಳು ಅಂತ ಹೇಳಿ. ಅಂತಹ ಅಸುರಿ ಭಾವಗಳು ಯಾರಿಗೇ ಆದ್ರೂ ಇರ್ಲಿ, ಯಾರೋ ಒಬ್ಬ ಚೆನ್ನಾಗಿ ವಿಷಯ ತಿಳ್ಕೊಂಡಿದ್ದಾನೆ, ಚೆನ್ನಾಗಿ ಅವನು ಮಂತ್ರ ತಂತ್ರಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಸರಿ, ಸಂತೋಷ, ಅದನ್ನ ಸದ್ವಿನಿಯೋಗ ಆಗ್ಬೇಕು. ಅಕಸ್ಮಾತ್ ಅದೇನಾದ್ರೂ ಸದ್ವಿನಿಯೋಗ ಆಗ್ಲಿಲ್ಲ ಅಂದ್ರೆ ಅದು ಅಸುರಿ ಶಕ್ತಿಗಳು. ಇಂತಹ ಅಸುರಿ ಶಕ್ತಿಗಳನ್ನ ಆ ದೇವಿ ಯಾವಾಗಲೂ ಕೂಡ ರಾಕ್ಷಸಿ ಸ್ವಭಾವದಲ್ಲಿರ್ತಕ್ಕಂತಹ ಅವರುಗಳನ್ನ ನಾಶ ಮಾಡ್ತಾಳೆ. ಹಾಗಾಗಿ ಅಂತಹ ಒಂದು ಅಸುರಿ ಶಕ್ತಿಗಳು ಅಂದ್ರೆ ರಾಕ್ಷಸಿ ಶಕ್ತಿಗಳನ್ನ ನಾಶ ಮಾಡ್ತಕ್ಕಂತಹ ದೀಕ್ಷೆಯನ್ನು ಹೊಂದಿರೋದ್ರಿಂದ, ಆ ಅಸುರಿ ಶಕ್ತಿಗಳನ್ನ ನಾಶ ಮಾಡೋದ್ರಿಂದ ಆಕೆ ದೈತ್ಯ ಶಮನಿ. ಯಾವಾಗ ಈ ಅಸುರಿ ಶಕ್ತಿಗಳನ್ನ ಕಡಿಮೆ ಮಾಡ್ತಾಳೋ ಆಗ ದೈವಿ ಶಕ್ತಿಗಳು ಹೆಚ್ಚಾಗ್ತಾ ಬರುತ್ತೆ. ಆಗ ಲೋಕ ಸಂತೋಷವಾಗಿ ಇರುತ್ತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಸರ್ವಲೋಕ ವಶಂಕರಿ. ನೋಡಿ, ಈಗಾಗ್ಲೇ ನಾವು ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀವಿ, ಜಗನ್ಮಾತೆನೇ ಎಲ್ಲವನ್ನು ಸೃಷ್ಟಿ ಮಾಡಿದಾಳೆ. ಭೂಲೋಕ ಅತ್ಯಂತ ಚಿಕ್ಕದ್ರಿಂದ ಹಿಡಿದು ಬ್ರಹ್ಮಲೋಕದವರೆಗೂ ಕೂಡ ಎಲ್ಲ ಲೋಕಗಳು ಕೂಡ, ಎಲ್ಲ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಆ ಜಗನ್ಮಾತೆಯ ಸೃಷ್ಟಿ. ಹಾಗಾಗಿ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರತಿಯೊಂದು ಕೂಡ ಇವಳ ಮೇಲೆ ಇದು ಅವಲಂಬಿಸಿರೋದ್ರಿಂದ, ಅವರೆಲ್ಲರನ್ನು ಕೂಡ ತಾನು ವಶದಲ್ಲಿ ಇಟ್ಕೊಂಡಿರೋದ್ರಿಂದ ಸರ್ವಲೋಕ ವಶಂಕರಿ. ಹಾಗಾಗಿ ಲೋಕದ ಒಂದು ಸಂಪೂರ್ಣ ಹತೋಟಿಯಲ್ಲಿ ಲೋಕವೆಲ್ಲವೂ ಕೂಡ ಆ ಜಗನ್ಮಾತೆಯ ಹತೋಟಿಯಲ್ಲಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಸರ್ವಾರ್ಥಧಾತ್ರಿ. ಯಾವಾಗ್ಲೂ ಕೂಡ ನೋಡಿ, ದೇವಿ ಎಲ್ಲವನ್ನು ಕೊಡ್ತೀನಿ ಅಂತಾಳೆ. ಸರ್ವಾರ್ಥಧಾತ್ರಿ, ಏನ್ ಬೇಕು ಎಲ್ಲವನ್ನೂ ಕೂಡ. ಇಲ್ಲಿ ಎಷ್ಟು ಕರುಣಾಮಯಿ ಆ ದೇವಿ, ಆರ್ದ್ರತೆ ಹೊಂದಿರತಕ್ಕಂಥವಳು ಅನ್ನೋದನ್ನ ಹೇಳ್ತಾ, ಜಗನ್ಮಾತೆಯ ಭಕ್ತರಾಗಿರ್ತಕ್ಕಂಥವರಿಗೆ ಏನು ಬೇಕು ಅದನ್ನ ಅವ್ರು ಕೇಳೋದೇ ಬೇಡ, ಅವಳಿಗೆ ಗೊತ್ತು ಇವನಿಗೆ ಏನ್ ಕೊಡ್ಬೇಕು ಅಂತ ತಾನ ದಯಪಾಡಿಸ್ಬಿಡ್ತಾಳಂತೆ. ಅಷ್ಟು ದಯಾಮಯಿ. ಹಾಗೆ ಈ ಒಂದು ಉಪಾಸನೆ ಮಾಡದೆ ದೈವಿ ಬಗ್ಗೆ ಭಕ್ತಿನೂ ಇದೆ, ಅವ್ರ ಪಾಡ್ಗೆ ಅವ್ರಿದ್ದು ಅವ್ರಿಗೆ ಯಾವುದೇ ರೀತಿ ಬರೀ ಲೋಕದಲ್ಲಿ ಇರ್ತಕ್ಕಂಥ ಈ ಉಪಾಧಿಗಳು ಸಂಪಾದನೆ ಮಾಡೋದು, ಪದವಿ ಗಳಿಸೋದು, ಇತರರ ತೊಂದರೆ ಆದ್ರೂ ಸರಿ ತಾನು ಚೆನ್ನಾಗಿರ್ಬೇಕು ಅನ್ನುವಂತಹ ಇಂತಹ ಮನೋಭಾವ ಇರ್ತಕ್ಕಂಥವ್ರು ಅಕಸ್ಮಾತ್ ಆಗಿ ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಅವರ ದೇವಿಯನ್ನ ನೆನೆಸ್ಕೊಂಡು ಅಕಸ್ಮಾತ್ ಅವ್ರ ಪರಿವರ್ತನೆ ಹೊಂದಿದ್ರೆ ಅಂತಹವರಿಗೂ ಕೂಡ ಬುದ್ಧಿ, ಒಳ್ಳೆಯ ಬುದ್ಧಿ, ಸದ್ಬುದ್ಧಿಯನ್ನ ಕರುಣಿಸಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಉತ್ತಮ ಇದು ಮಾರ್ಗವನ್ನು ತೋರಿಸಿ ಅವ್ರಿಗೂ ಕೂಡ ಉತ್ತಮ ಪದವಿಯನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ. ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅನೇಕ ಸರ್ತಿ ಈ ದೀಕ್ಷೆ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವರು ಕೂಡ ಯಾವುದೋ ಒಂದು ಕಾರಣದಿಂದ, ಒಂದು ಹಳೆಯ ಹಿಂದಿನ ಜನ್ಮದ ಒಂದು ವಾಸನೆಯಿಂದ ಅವರೂ ಕೂಡ ಅಸುರಿ ಸ್ವಭಾವದವರಾಗಿದ್ದ ಪಕ್ಷದಲ್ಲಿ ಅವರಿಗೂ ಕೂಡ ತನ್ನ ಈ ಭಕ್ತ ಈ ಹಿಂದಿನ ವಾಸನೆಯಿಂದ ಈ ರೀತಿ ಆಗಿದ್ದಾನೆ, ಹಾಗಾಗಿ ಇವನಿಗೂ ಸರಿಯಾಗಿರ್ತಕ್ಕಂಥ ಮಾರ್ಗ ತೋರಿಸ್ಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕಷ್ಟ ಕೊಟ್ಟು ಅವನ್ ತಿರುಗಿ ಈ ಕಡೆ ಬರೋ ಹಾಗೆ ಮಾಡಿ ಅವನಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂತಹ ಆ ಕರುಣಾಮಯಿ ಅಂತಹ ಪ್ರತಿ ಒಂದನ್ನು ಕೂಡ ತನ್ನಲ್ಲಿ ಆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆ ಜಗನ್ಮಾತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವಳನ್ನ ಸರ್ವಾರ್ಥದಾತ್ರಿ, ಅವ್ನಿಗೆ ಏನ್ ಬೇಕೋ ಅದನ್ನ ಕೊಡ್ತಾಳಂತೆ. ನೋಡಿ, ಇಲ್ಲಿ ಇನ್ನೊಂದು ಅದಕ್ಕೊಂದು ಶ್ಲೋಕ ಏನ್ ಹೇಳ್ತಾರೆ ಅಂತಂದ್ರೆ, ಧರ್ಮಾದೀನ್ ಚಿಂತಿತಾನರ್ಥಾನ್ ಸರ್ವಲೋಕೇಶು ಯಚ್ಚತಿ ಅತೋ ದೇವಿ ಸಮಾಖ್ಯಾತ ಸರ್ವೈಹಿ ಸರ್ವಾರ್ಥ ಸಾಧಿನಿ.
ದೇವಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಕೂಡ ಈಡೇರಿಸ್ತಾಳೆ. ಕಡೆಗೆ ಮೋಕ್ಷವನ್ನು ಕೂಡ ಅವಳು ದಯಪಾಲಿಸ್ತಾಳೆ ಅಂತ ಹೇಳಿ ಈ ಮಾತಿನ ಈ ಒಂದು ನಾಮದ ಅರ್ಥ. ಮುಂದಿನ ನಾಮ ಸಾವಿತ್ರಿ. ಈ ಸಾವಿತ್ರಿ ಅಂತಕ್ಕಂತಹ ಈ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ನಾಮ. ಈ ಸಾವಿತ್ರಿ ಅಂತಕ್ಕಂಥದ್ದನ್ನ ಸಾವಿತ್ರಿ ವಿದ್ಯಾ ಅಂತ ಕೂಡ ನಾವು ಕರೀಬಹುದು. ಇಲ್ಲಿ ಪ್ರಜಾನಾಂಚ ಪ್ರಸವಾನಾತ್ ಸವಿತೇತಿ ನಿಗದ್ಯತೆ ಅಂತ ಈ ದೇವಿ ಈ ಪ್ರಜೆಗಳನ್ನ ಪ್ರಸವಿಸೋದ್ರಿಂದ ಸೃಷ್ಟಿಕಾಲದಲ್ಲಿ ಸಾವಿತ್ರಿ ಆಗಿರೋದ್ರಿಂದ, ಹಾಗೆ ಅದನ್ನ ಅವಳು ಮಾಡೋದ್ರಿಂದ ಅವಳಿಗೆ ಸಾವಿತ್ರಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ, ಈ ಸಾವಿತ್ರಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಬುದ್ಧಿಯನ್ನ ಕೊಡ್ತಕ್ಕಂಥವಳು. ಆ ಸದ್ಬುದ್ಧಿಯನ್ನ ಅವಳು ಪ್ರೇರೇಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂತಹ ಆ ದೇವಿ ಸಾವಿತ್ರಿ. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕೆಟ್ಟದಾಗಿರ್ತಕ್ಕಂತಹ ಆಲೋಚನೆಗಳಿದೆ, ಆ ದೇವಿಯನ್ನ ಪ್ರಾರ್ಥನೆ ಮಾಡ್ಬೇಕಂತೆ. ಮಾಡಿ, ಅಮ್ಮ ನನ್ನ ಮನಸ್ಸು ಚಂಚಲವಾಗ್ತಾ ಇದೆ, ನಾನು ಒಳ್ಳೇದನ್ನೇ ಆಲೋಚನೆ ಮಾಡಬೇಕು, ಒಳ್ಳೇದನ್ನೇ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ, ಆದ್ರೆ ನನ್ನ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ತಾಯಿ, ನನಗೆ ಸದ್ಬುದ್ಧಿ ಕೊಡು ಅಂತ ಅವಳನ್ನ ಕೇಳಿದಾಗ ಆ ದೇವಿ ಖಂಡಿತವಾಗ್ಲೂ ಅನುಗ್ರಹಿಸ್ತಾಳಂತೆ. ಶರಣು ಬೇಡದಂತಹ ಆ ಭಕ್ತರಿಗೆ ಅವಳು ಸತ್ ಕಡೆಗೆ ಅವಳು ಪ್ರೇರೇಪಿಸ್ತಾಳೆ ಅನ್ನೋ ಮಾತನ್ನ. ಈ ದುರ್ಮಾರ್ಗದಲ್ಲಿ ಇದ್ದವ್ರಿಗೂ ಕೂಡ ಅವರು ಪರಿವರ್ತರಾಗಿ ಆ ಸಾವಿತ್ರಿಯನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅವ್ರಿಗೂ ಕೂಡ ಸದ್ಬುದ್ಧಿಯನ್ನ ಕರುಣಿಸ್ತಾಳೆ. ಹಾಗಾಗಿ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾವಿತ್ರಿ ಅನ್ನೋದಕ್ಕೆ ಇನ್ನೊಂದು ಅರ್ಥ. ಸವಿತಾ ಅಂದ್ರೆ ಯಾರು? ಸೂರ್ಯ. ಆ ಸೂರ್ಯನಿಗೆ ಅನೇಕ ಹೆಸರುಗಳು, ಅದರಲ್ಲಿ ಸವಿತಾ ಅಂತಕ್ಕಂಥ ಕೊಡೋದು ಅವನ ಹೆಸರು. ಹಾಗಾಗಿ ಈ ಸೂರ್ಯ ಮಂಡಲದಲ್ಲಿ ಆ ಪರಬ್ರಹ್ಮ ಶಕ್ತಿಯಾಗಿ ಇರ್ತಕ್ಕಂತಹ ಆ ದೇವಿ, ನಾವು ಈಗಾಗಲೇ ಹಲವಾರು ಅಂತ ಹೇಳಿದ್ವಿ. ಗೌರಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ವಿ, ಉಮಾ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ವಿ, ಜಗನ್ಮಾತೆ ಆ ಸೂರ್ಯ ಮಂಡಲದಲ್ಲಿ ಇದ್ದಾಳೆ ಅಂತ, ಭಾನು ಮಂಡಲ ಮಧ್ಯಸ್ಥ ಅಂತ ಹೇಳಿದಾಗ ಕೂಡ ಹೇಳಿದ್ವಿ. ಹಾಗಾಗಿ ಈ ಜಗನ್ಮಾತೆಯ ಸ್ವರೂಪವಾಗಿರ್ತಕ್ಕಂತಹ ಈ ಸಾವಿತ್ರಿಯು ಕೂಡ ಆ ಸೂರ್ಯ ಮಂಡಲದಲ್ಲಿ ಪರಬ್ರಹ್ಮದ ರೂಪದಲ್ಲಿರೋದ್ರಿಂದ ಆಕೆ ಸಾವಿತ್ರಿ ಅಂತ ಕರೀತಾಳಂತೆ. ಆಮೇಲೆ ಈ ಜಗನ್ಮಾತೆ ಯಜ್ಞ ಸ್ವರೂಪಗಳು. ಲಲಿತಾ ಸಹಸ್ರನಾಮದಲ್ಲಿ ಹೇಳುವಾಗ ಅನೇ ಸರ್ತಿ ಹೇಳಿದ್ವಿ ನಾವು, ಜಗನ್ಮಾತೆ ಯಜ್ಞ ಸ್ವರೂಪಗಳು ಅಂತ. ಹಾಗೆ ಈ ಜಗನ್ಮಾತೆಯಾಗಿರ್ತಕ್ಕಂತಹ ಸಾವಿತ್ರಿ ದೇವಿ ಕೂಡ ಆಕೆ ಯಜ್ಞ ಸ್ವರೂಪಗಳು. ಇಲ್ಲಿ ನೋಡಿ ಏನಾಗುತ್ತೆ, ಈ ಯಜ್ಞ ಸ್ವರೂಪಳಾಗಿರೋದ್ರಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಯಜ್ಞ ಅಂತಾರೆ, ಬರೀ ಹೋಮ ಅಂತಲ್ಲ, ಜಪ ಯಜ್ಞ ಇರ್ಬೋದು. ಹಾಗಾಗಿ ಆ ಒಂದು ಯಜ್ಞವನ್ನು ಮಾಡಿದಾಗ ಫಲಿತವನ್ನ ಕೊಡ್ತಕ್ಕಂತಹ ಆ ತಾಯಿ ಸಾವಿತ್ರಿ. ಮುಂದಿನ ನಾಮ ಸಚ್ಚಿದಾನಂದ ರೂಪಿಣಿ. ಇದನ್ನ ನಾವು ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀವಿ. ಸತ್ ಚಿತ್ ಆನಂದ ರೂಪಿಣಿ, ಸಚ್ಚಿದಾನಂದ ರೂಪಿಣಿ ಅಂತ ಹೇಳಿ ನಾವು ಹಲವಾರು ಬಾರಿ ಹೇಳಿರೋದ್ರಿಂದ ಮತ್ತೆ ಇದನ್ನ ಹೇಳೋದ್ ಬೇಡ, ಮುಂದಕ್ಕೆ ಹೋಗೋಣ ಅಂತ ಹೇಳಿ. ಯಾಕೆಂದ್ರೆ ಅವಳು ಪರಬ್ರಹ್ಮ ಸ್ವರೂಪಿಣಿ ಆಗಿರೋದ್ರಿಂದ 3 ರೂಪದಲ್ಲೂ ಅವಳು ಇದಾಳೆ ಅನ್ನೋ ಮಾತನ್ನ. ಮುಂದಿನ ನಾಮ ದೇಶಕಾಲ ಪರಿಚ್ಛಿನ್ನ. ನೋಡಿ, ಈ ನಾಮದ ವಿಶೇಷತೆಯನ್ನು ನಾವು ಹಿಂದೆ ಒಂದು ನಾಮದಲ್ಲಿ ಹೇಳಿದ್ವಿ. ಅಪರಿಚ್ಛೇದ್ಯ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಅಪರಿಚ್ಛೇದ್ಯ ಅನ್ನೋ ನಾಮದಲ್ಲಿ ಇದನ್ನ ಹೇಳಿ. ಪರಿಚ್ಛೇದ್ಯ ಅಂದ್ರೆ ಏನು? ಲಿಮಿಟೇಷನ್ಸ್, ಬೌಂಡ್ರಿ. ಹಾಗಾಗಿ ಅಪರಿಚ್ಛೇದ್ಯ ಅಂತಂದ್ರೆ ಯಾವುದೇ ಬೌಂಡ್ರಿ ಇಲ್ಲದೆ ಇರ್ತಕ್ಕಂಥ ಅವಳು. ಬೌಂಡ್ರಿ ಯಾರಿಗಿದೆ? ನಮ್ಗೆಲ್ಲ ಇದೆ. ದೇವಿ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದೆ. ಒಂದು ಮನೆ ಅಥವಾ ಒಂದು ಊರು, ಒಂದು ದೇಶ, ಒಂದು ಲೋಕ ಅಂತ ತಗೊಂಡಾಗ ಅದ್ರದ್ದು ಪರಿಧಿ ಇದೆ. ಎಷ್ಟಪ್ಪ ಇದ್ರ ಪರಿಧಿ ಎಷ್ಟಿದೆ, ಇದ್ರದ್ದು ಲಿಮಿಟೇಷನ್ಸ್ ಎಷ್ಟು, ಇದು ಬಿಟ್ಟು ಬೇರೆ ಇಲ್ಲ. ಹಾಗೆ ಈ ಲೋಕವೆಲ್ಲ, ಇಡೀ ಬ್ರಹ್ಮಾಂಡವನ್ನೇ ಅವಳು ಸೃಷ್ಟಿ ಮಾಡಿದಾಳೆ ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥ ಪರಿಧಿ ಇದೆ, ಕಾಲ ಇದೆ, ಆಯಸ್ಸಿದೆ, ಎಲ್ಲ ಇದೆ. ಆದ್ರೆ ಇವಳು ಎಲ್ಲದಕ್ಕೂ ಕೂಡ ಮೀರಿರೋದ್ರಿಂದ ಅವಳು ಈ ದೇಶ ಕಾಲ ಯಾವುದಕ್ಕೂ ಅವಳು ಸಂಬಂಧಪಟ್ಟಿದ್ದಿಲ್ಲ.
ಎಲ್ಲವೂ ಕೂಡ ಅವಳು ಮೀರಿರೋದ್ರಿಂದ ಆಕೆ ದೇಶಕಾಲ ಪರಿಚ್ಛಿನ್ನ, ಯಾವುದೇ ಪರಿಮಿತಿ ಹಾಗೂ ಬೌಂಡ್ರಿ ಇಲ್ಲದೆ ಇರೋದ್ರಿಂದ ಆಕೆ ಅಪರಿಚ್ಛಿನ್ನ. ಹಾಗಾಗಿ ಅವಳು ದೇಶಕಾಲ ಪರಿಚ್ಛಿನ್ನ. ಯಾಕೆಂತಂದ್ರೆ ಆ ತಾಯಿ ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಶಾಶ್ವತವಾಗಿ ಇರ್ತಕ್ಕಂಥವಳು ಅನ್ನೋ ಮಾತನ್ನ. ಮುಂದಿನ ನಾಮ ಸರ್ವಗಾ. ನೋಡಿ, ಗಾ ಅಂತಂದ್ರೇನು ಅಂದ್ರೆ ವ್ಯಾಪಿಸಿರ್ತಕ್ಕಂಥದ್ದು. ಗಾ ಅಂದಾಗ ಅದು ವ್ಯಾಪಿಸಿರ್ತಕ್ಕಂಥದ್ದು. ಉದಾಹರಣೆಗೆ ನಾವು ಇಲ್ಲಿ ಕೂತಿದ್ದೀನಿ ಅಂತಂದಾಗ ಇನ್ನೊಂದು ಕಡೆಗೆ ನಾನು ಎದ್ದು ಹೋದಾಗ ನಾನು ಅಲ್ಲಿರೋದಿಲ್ಲ. ಒಂದೇ ಕಡೆಯಲ್ಲಿ ಎರಡು ಕಡೆಗಳಲ್ಲಿ ಒಬ್ಬನೇ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿಂದ ಎದ್ದು ಇನ್ನೊಂದು ಸ್ಥಾನಕ್ಕೆ ಹೋಗಿದ್ದೀನಿ ಅನ್ನೋದಾದ್ರೆ ನಾನು ಆ ಮೊದಲನೇ ಸ್ಥಾನದಲ್ಲಿ ಇಲ್ಲ. ಆದರೆ ಜಗನ್ಮಾತೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಕಡೆನೂ ಏಕಕಾಲದಲ್ಲಿ ಅವಳು ಇರ್ತಾಳೆ. ಹಾಗಾಗಿ ಆರಂಭ ಸ್ಥಾನದಲ್ಲೂ ಅವಳು ಇರ್ತಾಳೆ, ಎಲ್ಲ ಕಡೆಗಳಲ್ಲೂ ಕೂಡ ಅವಳು ಇರ್ತಾಳೆ. ಹಾಗಾಗಿ ಅವಳು ಸರ್ವವ್ಯಾಪಕಳು, ಸರ್ವಗ ಅನ್ನೋದಕ್ಕೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಏಕಕಾಲದಲ್ಲಿ ಇಲ್ಲೂ ಕಾಣಿಸ್ಕೊಂಡಿರ್ತಾಳೆ, ಅಲ್ಲೂ ಇರ್ತಾಳೆ, ಇನ್ನೊಂದು ಕಡೆನೂ ಇರ್ತಾಳೆ. ಹಾಗಾಗಿ ಪ್ರತಿ ಒಂದು ಕಡೆನೂ ಆಕೆ ಇರೋದ್ರಿಂದ ಆಕೆ ಸರ್ವವ್ಯಾಪಕಳು. ಇದನ್ನ ದೇವಿ ಪುರಾಣದಲ್ಲಿ ತಾಯಿಯ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ದೇವಿ ವೇದ ರೂಪಳು. ನಾವೀಗಾಗ್ಲೇ ಹೇಳಿದೆ, ವೇದ ಸ್ವರೂಪಿಣಿ ಜಗನ್ಮಾತೆ ಅನ್ನೋ ಮಾತನ್ನು. ಜಂಗಮಾತ್ಮಕ ಜಗತ್ತನ್ನ ಅವಳು ವ್ಯಾಪಿಸಿದ್ದಾಳೆ. ಜಂಗಮಾತ್ಮಕ ಅಂದ್ರೆ ನಿಮ್ಗಾಗ್ಲೇ ಗೊತ್ತು, ಎಲ್ಲ ಪ್ರಾಣಿ ಪಕ್ಷಿಗಳು, ಆಮೇಲೆ ಈಗ ಇರೋ ಮರ ಗಿಡ ಎಲ್ಲ ಕಡೆನೂ ಕೂಡ ಅವಳು ವ್ಯಾಪಿಸಿದ್ದಾಳೆ. ಹಾಗಾಗಿ ಆ ಜಗನ್ಮಾತೆ ಎಲ್ಲರಿಂದಲೂ ಕೂಡ ಅವಳು ಪೂಜ್ಯಳು. ಆಮೇಲೆ ಸ್ತುತ್ಯಳು, ಪ್ರಾರ್ಥನೆ ಮಾಡ್ತಾರೆ ಎಲ್ರು ಕೂಡ ಆ ಜಗನ್ಮಾತೆಯನ್ನ. ಆಮೇಲೆ ಅನ್ನಪಾನಾತ್ಮಕಳು, ಎಲ್ರಿಗೂ ಕೂಡ ಆಹಾರವನ್ನ, ಅನ್ನವನ್ನ, ಪಾನವನ್ನ ಅಂದ್ರೆ ನೀರು ಇತ್ಯಾದಿಗಳನ್ನ ಕೊಡ್ತಕ್ಕಂಥವಳು. ಆಮೇಲೆ ಪ್ರತಿ ಕಡೆನೂ ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶ ಎಲ್ಲ ಕಡೆನೂ ಅವಳು ಇರ್ತಾಳೆ, ಎಲ್ಲ ರೂಪದಲ್ಲೂ ಇದ್ದಾಳೆ. ಹಾಗೆ ಆಮೇಲೆ ಎಲ್ಲ ನಾಮಗಳಿಂದಲೂ ಬೇರೆ ಬೇರೆ ಅವಳು ರೂಪ ಇಲ್ಲದೆ ಇದ್ರು ಕೂಡ ಬೇರೆ 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 ಹೆಸರುಗಳಿಂದ ಆ ದೇವಿಯನ್ನ ಕರೆದು ಅವಳನ್ನ ಸ್ತುತಿಸ್ತಾರೆ ಅನ್ನೋ ಮಾತನ್ನ. ಇಲ್ಲಿ ಒಂದು ಶ್ಲೋಕವನ್ನ ಇದಕ್ಕೊಂದು ಹೇಳ್ತಾರೆ ಅಂದ್ರೆ, ಏವಂ ವಿಧಾ ಹ್ಯಸೌ ದೇವಿ ಸದಾ ಪೂಜ್ಯ ವಿಧಾತ್ನತಃ ಈದೃಶೀಂ ವೇತಿ ಯಸ್ತ್ವೇನಾಂ ಸ ತಸ್ಯಾಮೇವ ಲೀಯತೆ ಅಂತ. ಸರ್ವಗ ಅಂತ ಯಾರು ಯಾವ ಪದ್ಧತಿಯಿಂದ ಆಚರಿಸ್ತಾರೋ, ನಾವು ಹೇಳಿದ್ವಿ ಪದ್ಧತಿ ಬಹಳ ಇಂಪಾರ್ಟೆಂಟ್. ಪದ್ಧತಿಯಾಗಿ ಮಾಡಬೇಕು, ಸುಮ್ಮನೆ ಏನೋ ತೋಚಿದಂಗೆ ಮಾಡ್ಬಿಡೋದಲ್ಲ. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ಸ್ ಇದೆ, ಅದಕ್ಕೊಂದು ಇದು SOP, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ. ಹಾಗೆ ಪ್ರತಿ ಒಂದಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರನೇ ಅದನ್ನ ಮಾಡಿದ್ದೇ ಆದ್ರೆ ಅವರು ಆ ದೇವಿಯಲ್ಲಿ ಲೀನವಾಗ್ಬಿಡ್ತಾರೆ ಅನ್ನೋದೇ. ತಸ್ಯಾಮೇವ ಲೀಯತೆ, ಹಾಗಾಗಿ ಅವರು ಲೀನರಾಗ್ಬಿಡ್ತಾರೆ ಜಗನ್ಮಾತೆಯಲ್ಲಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಸರ್ವ ಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನೋಡಿ, ಎಲ್ಲ ರೀತಿಯಲ್ಲೂ ಕೂಡ ಸರ್ವಸ್ವರೂಪೆ ಸರ್ವೇಶಿ, ಎಲ್ಲ ರೂಪದಲ್ಲೂ ಇದ್ದಾಳೆ, ಎಲ್ಲರ ಜೊತೆನೂ ಇದ್ದಾಳೆ, ಎಲ್ಲ ಶಕ್ತಿನೂ ಅವಳು ಹೊಂದಿರತಕ್ಕಂಥವಳು. ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮ್ಗಿರ್ತಕ್ಕಂಥ ಭಯಗಳು, ಸಂಕಷ್ಟಗಳು ಎಲ್ಲ ನಿವಾರಣೆ ಮಾಡೋ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಮುಂದಿನ ನಾಮ ಸರ್ವಮೋಹಿನಿ. ಅವಳು ಸರ್ವಗ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿ, ಮೋಹಿನಿ ಅಂದ್ರೇನೋ ಮನಸ್ಸನ್ನ ಚಂಚಲ ಮಾಡ್ತಕ್ಕಂಥದ್ದು, ಮೋಹಕ್ಕೆ ಒಳಗಾಗ್ತಕ್ಕಂಥದ್ದು. ಯಾಕೆಂದ್ರೆ ದೇವಿ ಪರೀಕ್ಷೆ ಮಾಡ್ತಾಳಂತೆ, ತನ್ನ ಭಕ್ತ ಎಷ್ಟರ ಮಟ್ಟಿಗೆ ನನ್ನನ್ನ ಅವನು ಉಪಾಸನೆ ಮಾಡ್ತಾನೆ, ಎಷ್ಟು ಅವನ ಮನಸ್ಸಿನ ಒಂದು ಕಂಟ್ರೋಲ್, ಅವನ ಹಿಡಿತ ಎಷ್ಟಿದೆ ಮನಸ್ಸಿನ ಮೇಲೆ ಅನ್ನೋದನ್ನ ಅವಳು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಮೋಹಕ್ಕೆ ಒಳಮಾಡಿಸ್ತಾಳಂತೆ.
ಹಾಗಾಗಿ ಇಂತಹ ರೂಪದಲ್ಲಿ ಕೂಡ ಅವಳು ಆ ಜಗನ್ಮಾತೆ ಮತ್ತೆ ಅವನ ಆ ಕಡೆ ಚಂಚಲ ಆದ್ರೂ ಕೂಡ ಅವಳು ಹತ್ರ ಕೆಳ್ಕೊಂಡ್ಬಿಡ್ತಾಳಂತೆ. ಅವನಿಗೆ ಮತ್ತೆ ಒಳ್ಳೆಯದನ್ನ ಮಾಡಿ ತನ್ನ ರೂಪವನ್ನ ತನ್ನ ಕಡೆ ಎಳ್ಕೊಂಡು ಅವನಿಗೆ ಮೋಕ್ಷವನ್ನ ಕೊಡೋದಕ್ಕೆ ಎಲ್ಲವನ್ನು ಮಾರ್ಗವನ್ನು ಅವಳು ಸುಲಲಿತವಾಗಿ ಮಾಡ್ಕೊಡ್ತಾಳಂತೆ. ಹಾಗಾಗಿ ನೋಡಿ, ಎಷ್ಟೋ ಒಂದ್ಸತಿ ಏನಾಗತ್ತೆ ಅಂತಂದ್ರೆ ಕೆಲವರಿಗೆ ಮಾತ್ರ ಅದು ಅವಕಾಶಗಳು. ಎಷ್ಟೇ ತೊಂದರೆ ಆದ್ರೂ ಕೂಡ ಆ ಒಂದು ಉಪಾಸನಾ ಮಾರ್ಗವನ್ನಾಗ್ಲಿ ತಾವು ಅಂದುಕೊಂಡು ಆ ದೇವಿಯನ್ನ ಬಿಟ್ಟು ಬೇರೆ ಯಾರು ಇಲ್ಲ, ಸುತ್ತ ಇರತಕ್ಕಂಥ ಉಪಾಧಿ ಎಲ್ಲ ವೇಸ್ಟ್. ನಾನು ಈ ಶರೀರವನ್ನು ಹೊತ್ತಿದ್ದೇನೆ, ಈ ಶರೀರದಲ್ಲಿ ನಾನು ಏನ್ ಮಾಡಬೇಕು ಧರ್ಮ ಕಾರ್ಯಗಳನ್ನು ಅದನ್ನು ಮಾಡೇ ತೀರ್ತೇನೆ, ಏನೇ ಕಷ್ಟ ಆದ್ರೂ ಸರಿ ನಾನು ಮಾಡ್ತೇನೆ, ಎಲ್ಲ ನಾ ದೇವಿಗೆ ಅರ್ಪಣೆ ಅಂತ ಹೇಳಿ ಸಂಪೂರ್ಣವಾಗಿ ಅವಳಿಗೆ ಎಲ್ಲವನ್ನ ಅರ್ಪಣೆ ಮಾಡಿದ್ದೇ ಆದ್ರೆ ಅವಳು ನೋಡ್ಕೊತಾಳೆ. ಆದ್ರೆ ಅದು ಕೆಲವರು ಮಾತ್ರ ಸಾಧ್ಯ. ಇದು ಕೆಲವರಿಗೆ ಎಷ್ಟೇ ಬುದ್ಧಿ ಹೇಳಿ, ಎಷ್ಟೇ ಉಪನ್ಯಾಸ ಹೇಳಿ, ಎಷ್ಟೇ ತಿಳುವಳಿಕೆ ಹೇಳಿ, ಇದು ಈ ರೀತಿ ಆಗ್ಬೇಕು, ಈ ರೀತಿ ಮಾಡಿ, ಈ ರೀತಿ ಜೀವನ ಮಾಡ್ಬೇಕು, ಈ ರೀತಿ ನಡ್ಕೊಳ್ಳಿ ಹಾಗೆ ಅಂತ ಹೇಳಿ ಪದ್ಧತಿಗಳನ್ನ ಎಷ್ಟೇ ತಿಳಿಸಿದ್ರು ಕೂಡ ಅವ್ರು ಇರೋದೇ ಅಷ್ಟೇ. ಅವ್ರಿಗೆ ಏನು ಬೇಕೋ ಅದನ್ನೇ ಅಷ್ಟೇ ತಿಳ್ಕೊಂಡಿರ್ತಾರೆ. ಅದು ಬಿಟ್ಟರೆ ಬೇರೆ ಅವ್ರು ಯಾರು ಹೇಳಿದ್ರು ಅದು ಕಿವಿಗೂ ಹೋಗಲ್ಲ. ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ. ಓ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇಷ್ಟು ಮಾತ್ರ ಅಷ್ಟೇ. ಆದ್ರೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಜೀವನದಲ್ಲಿ ಅದನ್ನ ನಾವು ತಂದ್ಕೋಬೇಕು, ತಂದು ಆ ಮಾರ್ಗದಲ್ಲಿ ಹೋಗೋಣ. ನಾವು ಹೋಗ್ತಿರೋ ಮಾರ್ಗ ಸರಿ ಇಲ್ಲ ಅಂತ ಐಡೆಂಟಿಫೈ ಮಾಡಿ ಹೇಳಿದ್ರು ಕೂಡ ಅವರು ಅದೇ ಮಾಡ್ತಾ ಇದ್ರೆ ಅವರು ಅದೇ ಚಕ್ರದಲ್ಲೇ, ಸಂಸಾರದ ಚಕ್ರದಲ್ಲೇ ಸುತ್ತಿ 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 ಅಲ್ಲೇ ಇರ್ತಾರೆ, ಅವ್ರ ಮೇಲ್ ಬರೋದೇ ಇಲ್ಲ. ಹಾಗಾಗಿ ಆ ದೇವಿ ಏನ್ ಮಾಡ್ತಾಳೆ, ಎದುವರೆಗೂ ಆ ಒಂದು ಮನಸ್ಸಿನ ಪರಿವರ್ತನೆ ಹೊಂದಿ ಆ ದೇವಿ ಕಡೆ ಒಲವು ಬರೋದಿಲ್ವೋ ಅದುವರೆಗೂ ಅವಳು ಆ ಸಂಸಾರದ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾಳೆ. ಯಾವಾಗ ಇವನಿಗೆ ರಿಯಲೈಸ್ ಆಗುತ್ತೋ ಅಂತಹವನನ್ನ ಮಾತ್ರ ಆಕೆ ಎತ್ತಿ ಮೋಕ್ಷ ಕಳಿಸ್ತಾಳೆ ಅಂತ. ಹಾಗಾಗಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಇಂತಹ ಒಂದು ಜನ್ಮವನ್ನ ನಾವು ಸಾರ್ಥಕ ಪಡಿಸ್ಕೋಬೇಕು. ಯಾಕೆಂದ್ರೆ ಸಿಕ್ಕಿದ್ದನ್ನ ನಾವು ಮಾಡ್ತಾ ಹೋಗೋದು, ನಮ್ಮ ಯಾವುದೋ ಒಂದು ಲೌಕಿಕವಾಗಿ ಬರ್ತಕ್ಕಂತಹ ಒಂದು ಸುಖದಿಂದ, ಅದು ಟೆಂಪರರಿ, ಆ ಸುಖದಿಂದ ಏನೋ ದೊಡ್ಡದು ಗೆದ್ಬಿಡ್ತೀವಿ ಅಂತ ಮಾಡಿಕೊಂಡು ಉದ್ದೇಶ ಒಳ್ಳೆ ಕಡೆ ಹೋಗ್ಬೇಕಾಗಿರ್ತಕ್ಕಂಥ ಮಾರ್ಗವನ್ನ ಬಿಟ್ಟುಬಿಟ್ಟು ಮರ್ತೋಗಿರ್ತೀವಿ. ಯಾವ್ದು ಆಕ್ಚುಯಲ್ ಆಗಿ ಮಾಡಬೇಕೋ ಅದನ್ನ ಬಿಟ್ಟು ಯಾವ್ದು ಕೆಲ್ಸಕ್ಕೆ ಬರದೇ ಇಲ್ವೋ ಅಂತದನ್ನ ಮಾಡ್ತಾ ಮಾಡ್ತಾ ಅದರಿಂದ ಹೋಗಿ ಕಳೆದೋಗ್ಬಿಡ್ತೀವಿ. ಹಾಗಾಗಿ ಈ ಪಶು ಜೀವನವನ್ನ ಮಾಡೋಕ್ ಶುರು ಮಾಡ್ತೀವಿ. ಹಾಗಾಗಿ ಅಂತ ಅದಕ್ಕೆ ಅವಕಾಶ ಕೊಟ್ಕೋಬಾರದು. ಇರುವಂತಹ ಜೀವನದಲ್ಲಿ ನಮಗಿರ್ತಕ್ಕಂಥದ್ದು ಆಯಸ್ಸು ಸ್ವಲ್ಪ. ಹುಟ್ಟಿದಾಗಿಂದ ಅನೇಕ ಸಾರಿ ನಾವು ತಪ್ಪುಗಳನ್ನ ಮಾಡಿಕೊಂಡು ಸರಿ ಮಾಡಿಕೊಂಡು ತಪ್ಪುಗಳು ಮಾಡಿಕೊಂಡು ಹೀಗೆ ಜೀವನ ಮಾಡಿ ಕಾಲ ಕಳೆದಿರ್ತೀವಿ. ಈಗ ರಿಯಲೈಸ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಆಯಸ್ಸಿರುತ್ತೋ ಅಷ್ಟರಲ್ಲೇ ನಾವು ಮಾಡಬೇಕಾಗಿರ್ತಕ್ಕಂಥ ಉನ್ನತ ಕಾರ್ಯಗಳು, ಉತ್ತಮ ಕಾರ್ಯಗಳು, ದೇವಭಕ್ತಿ, ಆ ದೇವಿಯ ಸೇವೆಯನ್ನ ಮಾಡಿ ನಾವು ಹಿಂದೆ ಮಾಡಿರ್ತಕ್ಕಂಥ ಸಮಸ್ತ ಪಾಪಗಳು ಕೂಡ ಕಳೆದು ನಮ್ಗೆ ಮೋಕ್ಷವನ್ನು ಕಳಿಸೋ ತಾಯಿ, ನಮ್ಗೆ ಒಳ್ಳೇದು ಮಾಡೋ ತಾಯಿ ಅಂತ ಹೇಳಿ ಆ ದೇವಿನ ಪ್ರಾರ್ಥನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ದೇವಿಯಲ್ಲಿ ನಾವು ಎಲ್ಲರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೆಯ ಬುದ್ಧಿಯನ್ನ ಕರುಣಿಸ್ಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಜಗನ್ಮಾತೆ ಆಗಿರ್ತಕ್ಕಂಥ ಸರಸ್ವತಿ ನಾಮ ಸರಸ್ವತಿ, ಅದನ್ನ ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.